ಇನ್ನು ಬೆಂಗಳೂರು ಸೆಂಟ್ರಲ್ ಟಿಕೆಟ್ಗೆ ಭಾರಿ ಫೈಟಿಂಗ್ ನಡೀತಾ ಇದೆ ಕಾಂಗ್ರೆಸ್ನಲ್ಲಿ. ಕಾಂಗ್ರೆಸ್ನ ಅಲ್ಪಸಂಖ್ಯಾತ ನಾಯಕರಲ್ಲೇ ಈಗ ಟಿಕೆಟ್ನ ವಾರ್ ಶುರುವಾಗಿದೆ. ಕೆಪಿಸಿಸಿ ಕಚೇರಿ ಮುಂದೆ ಕ್ರೈಸ್ತ ನಾಯಕರು ಪ್ರತಿಭಟಿಸ್ತಾ ಇದ್ದಾರೆ. ಬೆಂಗಳೂರು ಕೇಂದ್ರದ ಟಿಕೆಟ್ ನಮ್ಮ ಸಮುದಾಯಕ್ಕೆ ನೀಡಬೇಕು ಅನ್ನೋದು ಅವರ ಆಗ್ರಹ. ನಾವು ಅಲ್ಪಸಂಖ್ಯಾತ ಸಮುದಾಯಕ್ಕೆ ಬರ್ತೀವಿ, ಅಲ್ಪಸಂಖ್ಯಾತರು ಅಂತಂದಾಕ್ಷಣ ಮುಸ್ಲಿಮರಿಗೆ ಮಾತ್ರ ಅವಕಾಶ ಸಿಗ್ತಾ ಇದೆ, ಕ್ರೈಸ್ತ ಸಮುದಾಯಕ್ಕೆ ಅವಕಾಶಗಳೇ ಸಿಗ್ತಾ ಇಲ್ಲ ಅಂತ ಈ ಸಮುದಾಯದ ನಾಯಕರುಗಳಿಗೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಂಗಳೂರು ಕೇಂದ್ರದಲ್ಲಿ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಇದ್ದೀವಿ, ಬಾರ್ತಲೋಮ್ ನಮ್ಮ ನಾಯಕರು, ಅವರಿಗೆ ಟಿಕೆಟ್ ಕೊಡಿ ಅಂತ ಕೆಪಿಸಿಸಿ ಕಚೇರಿ ಎದುರು ಕ್ರೈಸ್ತ ಸಮುದಾಯದ ನಾಯಕರ ಆಗ್ರಹ. ಅಂದ್ರೆ ಪರೋಕ್ಷವಾಗಿ ಅವರು ರಿಜ್ವಾನ್ ಅರ್ಷದ್ಗೆ ಟಿಕೆಟ್ ಕೊಡಬೇಡಿ ಅಂತ ಒತ್ತಾಯಿಸ್ತಾ ಇದ್ದಾರೆ. ಕೆಪಿಸಿಸಿ ಕಚೇರಿಯ ಎದುರಿಗಿನ ಚಿತ್ರವನ್ನು ನೋಡ್ತಾ ಇದ್ದೀವಿ. ಕ್ರೈಸ್ತ ನಾಯಕರ ಪ್ರತಿಭಟನೆಯನ್ನ ಅಲ್ಪಸಂಖ್ಯಾತರಿಗೆ ಕೊಡಬೇಕು ಅಂತಂದಾಕ್ಷಣ ಮುಸ್ಲಿಂ ನಾಯಕರಿಗೆ ಯಾವಾಗಲೂ ಕೊಡ್ತೀರಾ, ಅಲ್ಪಸಂಖ್ಯಾತರು ಅಂತಂದ್ರೆ ನಾವು ಕ್ರೈಸ್ತ ಸಮುದಾಯದವರು ಹೌದು, ನಮಗ್ ಕೊಡಿ ಎನ್ನುವಂಥದ್ದು ಅವರ ಆಗ್ರಹ. ಕ್ರೈಸ್ತ ಸಮುದಾಯ ಹಿಂದುಳಿದ ಒಂದು ಸಮುದಾಯವಾಗಿದೆ. ಅಲ್ಪಸಂಖ್ಯಾತರ ಒಂದು ಸಮುದಾಯ ಇವತ್ತು ಬಹಳ ಮನನೊಂದು ನಾವು ಬಂದಿದ್ದೀವಿ ಸರ್. ಕಾರಣ ಇಷ್ಟೇ, ಈ ಒಂದು ಸಂಸದರ ಒಂದು ಎಲೆಕ್ಷನ್ ನಡೀತಾ ಇದೆ, ಈಗ MP ಎಲೆಕ್ಷನ್ ನಡೀತಾ ಇದೆ. ಅದರಲ್ಲಿ ನಮಗೂ ಕೂಡ ಒಂದು ಸ್ಥಾನಮಾನ ಕೊಡಿ. ಯಾಕೆಂದ್ರೆ ನಾವು ಕೂಡ ಇವತ್ತೇನು ಕಡಿಮೆ ಸಂಖ್ಯೆಯಲ್ಲಿ, ಜನಸಂಖ್ಯೆಯಲ್ಲಿ ಏನು ಕಡಿಮೆ ಇಲ್ಲ. ಅದ್ರ ಜೊತೆಗೆ ಒಂದು ಒಳ್ಳೆ ನಾಯಕನನ್ನ ನಾವು ಒಂದು ಆಯ್ಕೆ ಮಾಡಿದ್ದೀವಿ. ಆ ನಾಯಕನಿಗೆ ಒಂದು ಸ್ಥಾನಮಾನ ಸಿಗ್ಲಿ ಅಂತೇಳಿ ನಾವು ಅವ್ರಿಗೆಲ್ಲರಿಗೂ ಕೂಡ ಒಂದು ಸಹಾಯ ಮಾಡಿ ನಾವೆಲ್ಲ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಕ್ಕೆ ಬಂದಿದ್ದೀವಿ ಸರ್. ಈಗ ಈ ಒಂದು ಕಾಂಗ್ರೆಸ್ ಪಕ್ಷ ಬಂದಾಗ್ಲಿಂದ ಕೂಡ ನಾವು ನೋಡ್ತಾ ಇದ್ದೀವಿ, ಈಗಾಗಲೇ ಅನೇಕ ಒಂದು ಸ್ಥಾನಮಾನಗಳನ್ನ ಒಂದು ಪಕ್ಷ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.